Giggle Tunes ಕನ್ನಡ. ಒಂದು ಸಣ್ಣ ಪಟ್ಟಣದಲ್ಲಿ ಸೂರ್ಯೋದಯ ಹೈಸ್ಕೂಲ್ ಎಂಬ ಶಾಲೆ ಇತ್ತು. ಆ ಶಾಲೆ ತುಂಬಾ ದೊಡ್ಡದಾಗಿರಲಿಲ್ಲ. ಆದರೆ ಅದರಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ತುಂಬಾ ಒಳ್ಳೆಯವರು. ಶಾಲೆಯ ಸುತ್ತಲೂ ದೊಡ್ಡ ದೊಡ್ಡ ಮರಗಳು ಇದ್ದವು. ಮಧ್ಯಾಹ್ನ ವೇಳೆಯಲ್ಲಿ ವಿದ್ಯಾರ್ಥಿಗಳು ಆ ಮರಗಳ ನೆರಳಿನಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಆ ಶಾಲೆಯಲ್ಲಿ ಅರ್ಜುನ್ ಎಂಬ ವಿದ್ಯಾರ್ಥಿ ಓದುತ್ತಿದ್ದ. ಅರ್ಜುನ್ ತುಂಬಾ ಶಾಂತ ಸ್ವಭಾವದ ಹುಡುಗ. ಅವನು ಎಲ್ಲರೊಂದಿಗೆ ಸೌಮ್ಯವಾಗಿ ಮಾತನಾಡುತ್ತಿದ್ದ, ಶಿಕ್ಷಕರಿಗೆ ಗೌರವ ಕೊಡುತ್ತಿದ್ದ ಮತ್ತು ಸ್ನೇಹಿತರಿಗೆ ಸಹಾಯ ಮಾಡುತ್ತಿದ್ದ. ಆದರೆ ಅರ್ಜುನ್ಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಪರೀಕ್ಷೆ ಬಂದಾಗ ಅವನಿಗೆ ತುಂಬಾ ಭಯವಾಗುತ್ತಿತ್ತು. ಒಂದು ದಿನ ಬೆಳಿಗ್ಗೆ ತರಗತಿ ನಡೆಯುತ್ತಿತ್ತು. ಮೀರಾ ಮೇಡಂ ವಿಜ್ಞಾನ ಪಾಠವನ್ನು ಬೋಧಿಸುತ್ತಿದ್ದರು. ಹಗಲು ಮತ್ತು ರಾತ್ರಿ. ಹಗಲು ಎಂದರೆ ಏನು? ಸೂರ್ಯನು ಉದಯಿಸಿದಾಗ ಬೆಳಕು ಬರುತ್ತದೆ. ಹಗಲು ಸಮಯದಲ್ಲಿ ನಾವು ಶಾಲೆಗೆ ಹೋಗುತ್ತೇವೆ, ಆಟ ಆಡುತ್ತೇವೆ, ಕೆಲಸ ಮಾಡುತ್ತೇವೆ. ಹಗಲು ಸಮಯದಲ್ಲಿ ಆಕಾಶದಲ್ಲಿ ಸೂರ್ಯನು ಕಾಣಿಸುತ್ತಾನೆ. ರಾತ್ರಿ ಎಂದರೆ ಏನು? ಸೂರ್ಯನು ಅಸ್ತಮಿಸಿದಾಗ ಕತ್ತಲೆ ಬರುತ್ತದೆ. ರಾತ್ರಿ ಸಮಯದಲ್ಲಿ ಚಂದ್ರನು ಮತ್ತು ನಕ್ಷತ್ರಗಳು ಕಾಣಿಸುತ್ತವೆ. ರಾತ್ರಿ ಸಮಯದಲ್ಲಿ ನಾವು ವಿಶ್ರಾಂತಿ ಪಡೆಯುತ್ತೇವೆ, ನಿದ್ರೆ ಮಾಡುತ್ತೇವೆ. ಹಗಲು ಮತ್ತು ರಾತ್ರಿ ಹೇಗೆ ಬರುತ್ತವೆ? ಭೂಮಿ ಒಂದು ದೊಡ್ಡ ಚೆಂಡಿನಂತೆ ಇದೆ. ಅದು ತನ್ನ ಅಕ್ಷದ ಮೇಲೆ ತಿರುಗುತ್ತಾ ಇರುತ್ತದೆ. ಭೂಮಿಯ ಒಂದು ಭಾಗಕ್ಕೆ ಸೂರ್ಯನ ಬೆಳಕು ಬೀಳುತ್ತದೆ, ಅದು ಹಗಲು. ಇನ್ನೊಂದು ಭಾಗಕ್ಕೆ ಬೆಳಕು ಬೀಳುವುದಿಲ್ಲ, ಅದು ರಾತ್ರಿ. ಭೂಮಿ ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಹಗಲು ಮತ್ತು ರಾತ್ರಿ ಉಂಟಾಗುತ್ತವೆ. ಒಂದು ತಿರುಗುಚಲನೆಗೆ ಸಮಯ 24 ಗಂಟೆ ತೆಗೆದುಕೊಳ್ಳುತ್ತದೆ. ಇದು ಒಂದು ಹಗಲು ರಾತ್ರಿ ಚಕ್ರವನ್ನು ರೂಪಿಸುತ್ತದೆ. ಸರಳ ಉದಾಹರಣೆ: ನೀವು ಒಂದು ಚೆಂಡನ್ನು ಹಿಡಿದು ಒಂದು ಬದಿಗೆ ಟಾರ್ಚ್ ಬೆಳಕು ಹಾಕಿದರೆ ಬೆಳಕು ಬಿದ್ದ ಭಾಗ ಹಗಲು, ಬೆಳಕು ಬಾರದ ಭಾಗ ರಾತ್ರಿ. ಟಾರ್ಚ್ ಅನ್ನು ಸೂರ್ಯ ಟಾರ್ಚ್ ಎಂದು ಲೇಬಲ್ ಮಾಡಲಾಗಿದೆ. ಅದು ಸೂರ್ಯನಂತೆ ಬೆಳಕು ನೀಡುತ್ತದೆ. ಟೇಬಲ್ ಮೇಲೆ ಇರುವ ಗ್ಲೋಬ್ ಭೂಮಿ ಎಂದು ಗುರುತಿಸಲಾಗಿದೆ. ಗ್ಲೋಬ್ನ ಒಂದು ಭಾಗ ಹಗಲು ಎಂದು ಬೆಳಕಿನಲ್ಲಿ ತೋರುತ್ತದೆ, ಇನ್ನೊಂದು ಭಾಗ ರಾತ್ರಿ ಎಂದು ಅಂಧಕಾರದಲ್ಲಿದೆ. ಹಗಲು ಮತ್ತು ರಾತ್ರಿ ಭೂಮಿಯ ತಿರುಗುವಿಕೆಯ ಕಾರಣದಿಂದ ಬರುತ್ತವೆ. ಸೂರ್ಯನು ಹಗಲು ಸಮಯದಲ್ಲಿ ಬೆಳಕು ಕೊಡುತ್ತಾನೆ, ರಾತ್ರಿ ಸಮಯದಲ್ಲಿ ಚಂದ್ರನು ಮತ್ತು ನಕ್ಷತ್ರಗಳು ಕಾಣಿಸುತ್ತವೆ. ವಿದ್ಯಾರ್ಥಿಗಳೇ, ಹಗಲು ಮತ್ತು ರಾತ್ರಿ ಬಗ್ಗೆ ತಿಳಿಯಿತಾ? Yes, madam. ವಿದ್ಯಾರ್ಥಿಗಳೇ, ಇನ್ನೂ 2 ವಾರಗಳಲ್ಲಿ ಅಂತಿಮ ಪರೀಕ್ಷೆಗಳು ಆರಂಭವಾಗುತ್ತವೆ. ಆದ್ದರಿಂದ ಈಗಿನಿಂದಲಿಂದಲೇ ಚೆನ್ನಾಗಿ ಸಿದ್ಧತೆ ಮಾಡಿಕೊಳ್ಳಿ. ಅಯ್ಯೋ, ಪರೀಕ್ಷೆ ಹತ್ತಿರ ಬಂದಿದೆ ಅಂತೆ. ಹೌದು, ನಾನು ಇನ್ನೂ ಓದಿಲ್ಲ. ಅಯ್ಯೋ, ಮಿಸ್ ಮತ್ತೆ ಗೃಹಪಾಠ ಕೊಟ್ಟಿದ್ದಾರೆ. ಹೌದು, ಪ್ರತಿದಿನ ಗೃಹಪಾಠ ಮಾಡೋದು ತುಂಬಾ ಕಷ್ಟ. ಏನು ರವಿ, ಅನು, ಗೃಹಪಾಠ ಮಾಡಿದ್ರೆ ನಿಮ್ಗೆ ಪಾಠ ಚೆನ್ನಾಗ್ ನೆನ್ಪಾಗುತ್ತದೆ. ಮಿಸ್, ನಾವು ಆಟ ಆಡಿದ್ರೆ ಕೂಡ ನೆನ್ಪಾಗುತ್ತೆ. ಆಟವೂ ಮುಖ್ಯ, ಆದರೆ ಗೃಹಪಾಠ ಮಾಡಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಬರೀಬಹುದು. ಮಿಸ್, ನೀವು ಸ್ವಲ್ಪ ಕಡಿಮೆ ಗೃಹಪಾಠ ಕೊಟ್ರೆ ನಾವು ಖುಷಿಯಾಗಿ ಮಾಡ್ತೀವಿ. ಸರಿ, ನಾನು ಕಡಿಮೆ ಕೊಡ್ತಾನೆ, ಆದ್ರೆ ನೀವು ಪ್ರತಿದಿನ ಮಾಡಬೇಕು. ಸರಿ ಮಿಸ್, ನಾವು ಗೃಹಪಾಠ ಮಾಡ್ತೀವಿ, ನೀವು ಕಡಿಮೆ ಕೊಡ್ತೀರಾ? ಚೆನ್ನಾಗಿದೆ. ಹೀಗೆ ಮಾಡಿದ್ರೆ ನೀವು ಎಲ್ಲರೂ ಚಂದದ ವಿದ್ಯಾರ್ಥಿಗಳು ಆಗ್ತೀರಾ. ಪರೀಕ್ಷೆಗೆ ಸಿದ್ಧರಾಗಿ. ಇದು ಕೇಳುತ್ತಿದ್ದಂತೆಯೇ ಅರ್ಜುನ್ ಮುಖದಲ್ಲಿ ಆತಂಕ ಕಾಣಿಸಿತು. ಅರ್ಜುನ್, ಏನಾಯ್ತು? ನೀನ್ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ಯಾ? ರವಿ, ನನಗೆ ಪರೀಕ್ಷೆ ಬಂದರೆ ತುಂಬಾ ಭಯವಾಗುತ್ತದೆ. ಯಾಕೆ? ನೀನ್ ಚೆನ್ನಾಗಿ ಓದ್ತೀಯ ಅಲ್ವಾ? ಹೌದು, ನಾನು ಓದುತ್ತೇನೆ. ಆದರೆ ಪರೀಕ್ಷೆ ಬರೆಯುವಾಗ ಎಲ್ಲವೂ ಮರೆತು ಹೋಗುತ್ತದೆ. ನೀನು ಪರೀಕ್ಷೆ ಚೆನ್ನಾಗಿ ಬರೀತೀಯ, ವರಿ ಮಾಡ್ಬಿಡ. ಮೀರಾ ಮೇಡಂ ಎಲ್ಲ ವಿದ್ಯಾರ್ಥಿಗಳನ್ನು ಗಮನಿಸುತ್ತಿದ್ದರು. ಅವರು ಅರ್ಜುನ್ ಮುಖದ ಆತಂಕವನ್ನು ನೋಡಿದರು. ತರಗತಿ ಮುಗಿದ ನಂತರ ಅವರು ಅರ್ಜುನನ್ನು ಕರೆಸಿಕೊಂಡರು. ಮೇಡಂ, ಒಳಗ್ ಬರ್ಬೋದಾ? ಅರ್ಜುನ್, ನೀನು ಸ್ವಲ್ಪ ಸಮಯ ನನ್ನೊಂದಿಗೆ ಮಾತನಾಡುವೆಯಾ? ಅರ್ಜುನ್ ತಲೆ ಆಡಿಸಿ ಮುಂದೆ ಬಂದ. ಹೇಳು ಅರ್ಜುನ್,
ನೀನು ಇತ್ತೀಚೆಗೆ ಯಾಕೆ ಇಷ್ಟು ಚಿಂತಿತನಾಗಿ ಕಾಣಿಸುತ್ತೀಯ? ಅರ್ಜುನ್ ಸ್ವಲ್ಪ ಹಿಂಜರಿದು ಹೇಳಿದ. ಮೇಡಮ್, ನನಗೆ ಪರೀಕ್ಷೆ ಬಗ್ಗೆ ತುಂಬಾ ಭಯವಾಗುತ್ತಿದೆ. ಭಯವೇ? ನೀನು ಓದುತ್ತೀಯಲ್ಲ, ಆಗ ಯಾಕೆ ಭಯ? ಮೇಡಮ್, ನಾನು ಮನೆಯಲ್ಲಿ ಚೆನ್ನಾಗಿ ಓದುತ್ತೇನೆ. ಆದರೆ ಪರೀಕ್ಷೆ ಹಾಲ್ನಲ್ಲಿ ಕುಳಿತಾಗ ನನ್ನ ಮನಸ್ಸು ಖಾಲಿಯಾಗುತ್ತದೆ. ಮೀರಾ ಮೇಡಮ್ ಸ್ವಲ್ಪ ಯೋಚಿಸಿದರು. ಅರ್ಜುನ್, ನಿನಗೆ ಕ್ರಿಕೆಟ್ ಇಷ್ಟವೇ? ಹೌದು ಮೇಡಮ್, ನನಗೆ ಕ್ರಿಕೆಟ್ ತುಂಬಾ ಇಷ್ಟ. ತುಂಬಾ ರೋಚಕ ಮತ್ತು ಖುಷಿ ಕೊಡುವ ಆಟ. ನನಗೆ ಬ್ಯಾಟಿಂಗ್ ತುಂಬಾ ಇಷ್ಟ. ಚೆಂಡನ್ನು ಹೊಡೆದು ರನ್ ಗಳಿಸುವುದು ನನಗೆ ಸಂತೋಷ ಕೊಡುತ್ತದೆ. ಕ್ರಿಕೆಟ್ ಆಡುವಾಗ ಮೊದಲ ಬಾಲ್ ಬಂದಾಗ ನಿನಗೆ ಭಯವಾಗುತ್ತದೆಯಾ? ಮೊದಲು ಸ್ವಲ್ಪ ಭಯ ಇರುತ್ತದೆ. ಆಮೇಲೆ? ಪರೀಕ್ಷೆಯು ಹಾಗೆ. ಮೊದಲಿಗೆ ಸ್ವಲ್ಪ ಭಯವಾಗಬಹುದು, ಆದ್ರೆ ಶಾಂತವಾಗಿದ್ದರೆ ಎಲ್ಲವೂ ನೆನಪಾಗುತ್ತದೆ. ಮುಂದಿನ ದಿನ ಮೀರಾ ಮೇಡಮ್ ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಪರೀಕ್ಷೆ ನಡೆಸಲು ನಿರ್ಧರಿಸಿದರು. ವಿದ್ಯಾರ್ಥಿಗಳೇ, ಇಂದು ನಾವು ಒಂದು ಚಿಕ್ಕ ಪರೀಕ್ಷೆ ಮಾಡೋಣ. ವಿದ್ಯಾರ್ಥಿಗಳು ಸ್ವಲ್ಪ ಆಶ್ಚರ್ಯಪಟ್ಟರು. ಪ್ರಶ್ನೆ ಪತ್ರಿಕೆ ಹಂಚಿದಾಗ ಅರ್ಜುನ್ ಮತ್ತೆ ಆತಂಕಗೊಂಡು. ಮೀರಾ ಮೇಡಮ್ ಅವನ ಬಳಿ ಬಂದು ನಿಧಾನವಾಗಿ ಹೇಳಿದರು. ಅರ್ಜುನ್, ನಾನ್ ಹೇಳಿದ ಮಾತು ನೆನ್ಪಿದ್ಯೇ? ಅರ್ಜುನ್ ಕಣ್ಣು ಮುಚ್ಚಿ ಉಸಿರೆಳೆದ. ನಂತರ ಅವನು ಪ್ರಶ್ನೆ ಪತ್ರಿಕೆಯನ್ನು ನಿಧಾನವಾಗಿ ಓದಿದ. ಈ ಬಾರಿ ಅವನು ಹಿಂದಿನಂತೆ ಆತಂಕಗೊಂಡಿಲ್ಲ. ಆ ದಿನ ಸಂಜೆ ಅರ್ಜುನ್ ಮನೆಗೆ ಹೋದ. ಅವನ ತಾಯಿ ಕೇಳಿದ್ರು. ಅರ್ಜುನ್, ಇಂದು ಶಾಲೆಯಲ್ಲಿ ಹೇಗಿತ್ತು? ಅಮ್ಮ, ಮೇಡಮ್ ನಮಗೆ ಒಂದು ಚಿಕ್ಕ ಪರೀಕ್ಷೆ ಕೊಟ್ರು. ಹೇಗಾಯಿತು? ಮೊದಲು ನನಗೆ ಭಯವಾಯಿತು. ಆದರೆ ಮೀರಾ ಮೇಡಮ್ ನನಗೆ ಶಾಂತವಾಗಿರಲು ಹೇಳಿದರು. ನಿನ್ನ ಶಿಕ್ಷಕಿ ತುಂಬಾ ಒಳ್ಳೆಯವರು. ಅವರ ಮಾತು ಕೇಳು. ಕೊನೆಗೂ ಪರೀಕ್ಷೆಯ ಮೊದಲ ದಿನ ಬಂತು. ಎಲ್ಲರೂ ಓದುವುದರಲ್ಲಿ ತೊಡಗಿಸಿಕೊಂಡಿದ್ದರು. ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷಾ ಹಾಲ್ನಲ್ಲಿ ಕೂತಿದ್ದರು. ಅರ್ಜುನ್ ಹೃದಯ ವೇಗವಾಗಿ ತಡಕಾಡುತ್ತಿತ್ತು. ಮೀರಾ ಮೇಡಮ್ ಹಾಲ್ನಲ್ಲಿ ನಡೆದು ವಿದ್ಯಾರ್ಥಿಗಳನ್ನು ಗಮನಿಸುತ್ತಿದ್ದರು. ಅವರು ಅರ್ಜುನ್ ಬಳಿ ಬಂದು ನಿಧಾನವಾಗಿ ಹೇಳಿದರು. ಆತಂಕ ಬೇಡ, ನೀನ್ ಚೆನ್ನಾಗಿ ಓದಿದ್ಯಾ. ಸರಿ ಮೇಡಮ್, ನಾನು ಪ್ರಯತ್ನ ಮಾಡುತ್ತೇನೆ. ಪ್ರಶ್ನೆ ಪತ್ರಿಕೆ ಬಂದಾಗ ಅರ್ಜುನ್ ಮತ್ತೆ ಕಣ್ಣು ಮುಚ್ಚಿ ಉಸಿರೆಳೆದ. ಅವನು ಮನಸ್ಸಿನಲ್ಲಿ ಹೇಳಿಕೊಂಡ, ನನಗೆ ಸಾಧ್ಯ. ಪರೀಕ್ಷೆಯ ಮಧ್ಯದಲ್ಲಿ ಸ್ವಲ್ಪ ಸಮಯದ ನಂತರ ಅರ್ಜುನ್ ಒಂದು ಕಷ್ಟದ ಪ್ರಶ್ನೆಯನ್ನು ನೋಡಿದ. ಅವನು ಮತ್ತೆ ಸ್ವಲ್ಪ ಆತಂಕಗೊಂಡ. ಆಗ ಅವನು ತನ್ನ ಮನಸ್ಸಿಗೆ ಹೇಳಿಕೊಂಡ. ಭಯ ಬೇಡ, ಮೊದಲಿಗೆ ಬೇರೆ ಪ್ರಶ್ನೆ ಬರೆಯುತ್ತೇನೆ. ಅವನು ಬೇರೆ ಪ್ರಶ್ನೆಗಳನ್ನು ಬರೆಯಲು ಆರಂಭಿಸಿದ. ಸ್ವಲ್ಪ ಸಮಯದ ನಂತರ ಅವನಿಗೆ ಆ ಪ್ರಶ್ನೆಯ ಉತ್ತರ ನೆನಪಾಯಿತು. ಅವನು ಸಂತೋಷದಿಂದ ಹೇಳಿಕೊಂಡ. ಆಹಾ, ಈಗ ನೆನಪಾಯ್ತು. ಕೆಲವು ದಿನಗಳಲ್ಲಿ ಎಲ್ಲಾ ಪರೀಕ್ಷೆಗಳು ಮುಗಿದವು. ಶಾಲೆಯ ಮೈದಾನದಲ್ಲಿ ವಿದ್ಯಾರ್ಥಿಗಳು ಮಾತನಾಡುತ್ತಿದ್ದರು. ಅರ್ಜುನ್, ಈ ಬಾರಿ ಪರೀಕ್ಷೆ ಹೇಗಾಯ್ತು? ಈ ಬಾರಿ ನನಗೆ ತುಂಬಾ ಭಯವಾಗ್ಲಿಲ್ಲ. ಅದು ಚೆನ್ನಾಗಿದೆ. ಇನ್ನು 1 ತಿಂಗಳು ಶಾಲೆ ಇಲ್ಲ. ಬನ್ನಿ, ನಾಳೆಯಿಂದ ಆಟ ಶುರು. ಹೇ ಹೌದು, ಬೆಳಿಗ್ಗೆ ಬೇಗ ಎದ್ದು ಓದೋದು ಬೇಡ. ಬದ್ಲಿಗೆ ತೋಟದಲ್ಲಿ ಕೆಲಸ ಮಾಡೋಣ. ಹೇ ಜೋಳಿ ಜೋಳಿ. ಬೆಳಿಗ್ಗೆ ಸೂರ್ಯನು ಹೊಳೆಯುತ್ತಿದ್ದಾನೆ. ಹಕ್ಕಿಗಳ ಕೂಗು, ಗಾಳಿಯ ಸದ್ದು, ಹೂವಿನ ಪರಿಮಳ ಎಲ್ಲವೂ ಮಕ್ಕಳ ಮನಸ್ಸನ್ನು ಆಕರ್ಷಿಸುತ್ತವೆ. ನೋಡು, ಗಿಡಗಳಲ್ಲಿ ಎಷ್ಟು ಹೂಗಳು ಅರಳಿವೆ. ಹೌದು, ನಾವು ಇನ್ನೂ ಹೊಸ ಗಿಡಗಳನ್ನ ನೆಡೋಣ. ಮಕ್ಕಳು ತಮ್ಮ ಅಜ್ಜ ಅಜ್ಜಿಯೊಂದಿಗೆ ಹೊಲಕ್ಕೆ ಹೋಗುತ್ತಾರೆ. ಮಕ್ಕಳೇ, ಇವತ್ತು ನಾವು ಬೀಜ ಬಿತ್ತನೆ ಮಾಡೋಣ. ಅಜ್ಜಿ, ನಾನು ಬೀಜಗಳನ್ನು ನೆಲದಲ್ಲಿ ಹಾಕುತ್ತೇನೆ. ನಾನು ನೀರ್ ಹಾಕುತ್ತೇನೆ. ಬನ್ನಿ, ಹೋಗೋಣ. ಮಕ್ಕಳು ಮಣ್ಣಿನಲ್ಲಿ ಬೀಜ ಬಿತ್ತುತ್ತಾರೆ. ಅವರ ಕೈಗಳು ಮಣ್ಣಿನಿಂದ ಮಸುಕಾಗುತ್ತವೆ. ಆದರೆ ಮನಸ್ಸು
ಸಂತೋಷದಿಂದ ತುಂಬಿರುತ್ತದೆ. ಬಿತ್ತನೆ ಮಾಡಿದ ನಂತರ ಮಕ್ಕಳು ಹೊಲದಲ್ಲಿ ಓಡಾಡುತ್ತಾರೆ. ಮರದ ನೆರಳಿನಲ್ಲಿ ಕುಳಿತುಕೊಂಡು ಹಾಡು ಹಾಡುತ್ತಾರೆ. ಮಧ್ಯಾಹ್ನ ಬಿಸಿಲು ತೀವ್ರವಾಗುತ್ತದೆ. ಮಕ್ಕಳು ಮರದ ನೆರಳಿನಲ್ಲಿ ಕುಳಿತುಕೊಂಡು ಮಾವಿನ ಹಣ್ಣು ತಿನ್ನುತ್ತಾರೆ. ಮಾವು ತುಂಬಾ ಸಿಹಿ ಇದೆ. ವಾವ್, ಬೇಸಿಗೆಯಲ್ಲಿ ಮಾವು ಸಿಗೋದ್ರಲ್ಲಿ ಖುಷಿ ಬೇರೆ. ಸಂಜೆ ಸಮಯದಲ್ಲಿ ಮಕ್ಕಳು ಮತ್ತೆ ಸೇರಿ ಕಬ್ಬಡ್ಡಿ, ಚೌಕಬಾರ, ಲಗ್ಗೋರಿ, ಗೋಲಿ, ಹೈಡ್ ಅಂಡ್ ಸೀಕ್ ಆಡುತ್ತಾರೆ. ರಾತ್ರಿ ಮಕ್ಕಳು ತಮ್ಮ ಮನೆಗಳ ಮುಂದೆ ಕುಳಿತುಕೊಂಡು ಅಜ್ಜಿ ಹೇಳುವ ಕತೆಗಳು ಕೇಳುತ್ತಾರೆ. ಅಜ್ಜಿ, ಇನ್ನೊಂದು ಕತೆ ಹೇಳಿ. ಸರಿ, ಒಮ್ಮೆ ಒಂದು ಹಳ್ಳಿಯಲ್ಲಿ ಮಕ್ಕಳು ಕಣ್ಣು ಮಿಟುಕಿಸುತ್ತಾ ಕತೆಗಳನ್ನು ಕೇಳುತ್ತಾರೆ. ದಿನವೂ ಹೀಗೆ ನಡೆಯುತ್ತದೆ. ಕೊನೆಗೂ ಫಲಿತಾಂಶದ ದಿನ ಬಂತು. ವಿದ್ಯಾರ್ಥಿಗಳು ತರಗತಿಯಲ್ಲಿ ಕುಳಿತಿದ್ದರು. ಮೀರಾ ಮೇಡಂ ಫಲಿತಾಂಶದ ಪಟ್ಟಿಯನ್ನು ಹಿಡಿದು ಬಂದರು. ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷೆಯ ಫಲಿತಾಂಶ ಬಂದಿದೆ. ಈ ಬಾರಿ ನಮ್ಮ ತರಗತಿ 100% ಫಲಿತಾಂಶ ಸಾಧಿಸಿದೆ. ನೀವೆಲ್ಲರೂ ತುಂಬಾ ಪರಿಶ್ರಮ ಪಟ್ಟಿದ್ದೀರಿ. ಅವರ ಹೆಸರುಗಳನ್ನು ಓದಲು ಆರಂಭಿಸಿದರು. ಸ್ವಲ್ಪ ಸಮಯದ ನಂತರ ಅರ್ಜುನ್, ಇಲ್ಲಿ ಬಾ. ಅರ್ಜುನ್ ನಿಧಾನವಾಗಿ ಮುಂದೆ ಹೋದ. ಅರ್ಜುನ್ ಈ ಬಾರಿ ತರಗತಿಯಲ್ಲೇ ಹೆಚ್ಚು ಅಂಕಗಳನ್ನ ಪಡೆದದ್ದಾನ. ಒಂದು ವಿಷಯ ಹೇಳ್ಬೇಕು. ಅಂಕಗಳು ಕಡಿಮೆ ಬಂದಿವೆ ಅಂತ ನಿರಾಶೆ ಆಗೋದು ಸಹಜ. ಆದ್ರೆ ನೆನಪಿರ್ಲಿ, ಪರೀಕ್ಷೆ ಅಂಕಗಳನ್ನು ಮಾತ್ರ ಅಳೆಯುತ್ತದೆ, ನಿನ್ನ ವ್ಯಕ್ತಿತ್ವವನ್ನು ಅಲ್ಲ. ನಿಜವಾದ ಮೌಲ್ಯ ಎಂದರೆ ಪ್ರಾಮಾಣಿಕ ಪ್ರಯತ್ನ, ಶ್ರಮ ಮತ್ತು ತಪ್ಪಿನಿಂದ ಕಲಿಯುವ ಮನೋಭಾವ. ಅಂದ್ರೆ ಅಂಕಗಳು ಜೀವನದ ಅಂತಿಮ ತೀರ್ಪು ಅಲ್ಲವೇ ಮ್ಯಾಮ್? ಹೌದು, ಅಂಕಗಳು ಒಂದು ಹಂತ ಮಾತ್ರ. ನಿನ್ನ ನೈತಿಕತೆ, ಶಿಸ್ತಿನ ಜೀವನ ಮತ್ತು ಇತರರಿಗೆ ಸಹಾಯ ಮಾಡುವ ಗುಣವೇ ನಿನ್ನನ್ನು ದೊಡ್ಡವನನ್ನಾಗಿಸುತ್ತದೆ. ಅಂಕಗಳು ಬದಲಾಗುತ್ತವೆ, ಆದರೆ ಮೌಲ್ಯಗಳು ಜೀವನ ಪೂರ್ತಿ ನಿನ್ನ ಜೊತೆ ಇರುತ್ತವೆ. ಅರ್ಜುನ್ ಮೀರಾ ಮೇಡಂ ಬಳಿ ಹೋದ. ಮೇಡಂ, ನಿಮ್ಮ ಸಲಹೆಯಿಂದಲೇ ನಾನು ಯಶಸ್ವಿಯಾದೆ. ಅರ್ಜುನ್, ನಾನು ದಾರಿ ತೋರ್ಸಿದೆ, ಆದ್ರೆ ಯಶಸ್ಸು ನಿನ್ನ ಪರಿಶ್ರಮದಿಂದ ಬಂದಿದೆ. ಮೇಡಂ, ನನಗೆ ಜೀವನದಲ್ಲಿ ಮತ್ತೆ ಭಯ ಬಂದರೆ? ಆಗ 3 ಮಾತು ನೆನ್ಪಿಸಿಕೊ. ಶಾಂತವಾಗಿರು, ಪರಿಶ್ರಮ ಮಾಡು ಮತ್ತು ನಿನ್ನ ಮೇಲೆ ನಂಬಿಕೆ ಇಡು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.